ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕೆಳಗಿನವುಗಳನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಈ ವಿಚಾರದೊಳಗೆ ಮಾಡ್ತಕ್ಕಂಥ ನಾವು ಮುಂದಿನ ವಿಡಿಯೋ. ಈ ವಿಡಿಯೋದಲ್ಲಿ ಟೈಪ್ 4 ಅಂತ ನಾನು ಅನ್ಕೊಂಡಿನಿಲ್ಲ, ಆ ಒಂದು ವಿಚಾರದೊಳಗೆ ಇವತ್ತಿನ ಅಭಾಗಲಬ್ಧ ಸಂಖ್ಯೆಗಳನ್ನ ನಾವು ಸಾಧಿಸೋ ಪ್ರಯತ್ನ ಮಾಡೋಣ. ಸೊ ಟೈಪ್ 4 ಅಂತ ನಾನು ಯಾವ ಮಾಡ್ಕೊಂಡಿದ್ದೀನಿ ಅಂದ್ರೆ ಇಲ್ಲಿ ಏನಾಗಿದೆ ನೋಡ್ರಿ. ಸೊ ಹಿಂದಿನ ವಿಡಿಯೋದಲ್ಲಿ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗುಣಾಕಾರ ಮತ್ತು ಭಾಗಾಕಾರದ ರೀತಿಯ ಸಂಬಂಧಗಳಿದ್ದು, ಇಲ್ಲಿ ಮೊತ್ತ ಮತ್ತು ವ್ಯತ್ಯಾಸ ಸಂಬಂಧ. ಇದು ಭಾಗಲಬ್ಧ ಸಂಖ್ಯೆ, ಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ ಇವುಗಳ ಸಂಬಂಧದಲ್ಲಿ ಪ್ಲಸ್ ಇದೆ. ಇದು ಅಭಾಗಲಬ್ಧ ಸಂಖ್ಯೆ, ಇದು ಭಾಗಲಬ್ಧ ಸಂಖ್ಯೆ, ಇವುಗಳ ನಬಾರ್ಕ ಮೈನಸ್ ಅದ, ಇದು ವ್ಯತ್ಯಾಸ, ಇಲ್ಲಿ ಮೈನಸ್ ಅದ, ಇದು ವ್ಯತ್ಯಾಸ. ಈ ರೀತಿ ಇದೆ. ಮೊತ್ತ ಮತ್ತು ವ್ಯತ್ಯಾಸದ ಸಂಬಂಧವನ್ನು ಬಳಸಿನೂ ಕೂಡ ನಮಗೊಮ್ಮೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದ್ರೆ ಯಾವ ರೀತಿ ಮಾಡಬೇಕು ಅದನ್ನು ಬಹಳ ಸುಲಭವಾಗಿ ಮಾಡ್ಬೋದು. ಸೊ ಅದಕ್ಕೆ ನಾನು ಫಾರ್ಮ್ಯಾಟ್ ಅಂತೂ ಮೊದಲಿನ ಫಾರ್ಮ್ಯಾಟ್ ಹಾಗೆ ಉಳಿಸ್ಕೊಂಡೇನಿ. ಸೊ ಎಲ್ಲಿ ಬದಲಾಗ್ತೈತಿ ಅನ್ನೋದನ್ನು ಅಬ್ಸರ್ವ್ ಮಾಡ್ರಿ. ಸೊ ನಾನು ಮೊದಲನೇ ಪ್ರಶ್ನೆ ತಗೋತೀನಿ. ಮೊದಲನೇ ಪ್ರಶ್ನೆ ಐತೆ ನೋಡ್ರಿ, 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಮಗೆ ಸಾಧಿಸಬೇಕಾಗಿದೆ ಎಂದು ಸಾಧಿಸಿ. ಇನ್ನು ಕಾಂಟ್ರಡಿಕ್ಷನ್ ಮೆಥಡ್ಲೇ ಮುಂದುವರಿಬೇಕಾದ್ರೆ ಇದು ವಿರುದ್ಧ ಊಹೆ ಮಾಡ್ಕೊಂಡು, ಏನಪ್ಪಾ ಅಂದ್ರೆ ಅವ್ರು ಕೊಟ್ಟದ್ದು ಇದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸೋದದ, ಬಟ್ ಇದ್ರ ವಿರುದ್ಧ ಏನ್ ಮಾಡ್ಕೊಂಡು ಇದು ಅಭಾಗಲಬ್ಧ ಅಲ್ಲ ಭಾಗಲಬ್ಧ ಆಗಿರಲಿ. 3 + 2√5 ಇದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಅಂತ ಅನ್ಕೊಂಡು. ಸೊ ಇದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಅಂತಂದ್ರೆ ಈ ಊಹೆ ಭಾಗಲಬ್ಧ ಸಂಖ್ಯೆದ ಪ್ರಕಾರ ಏನ್ ಮಾಡಬಹುದು, ಅದನ್ನ P/Q ರೂಪದಾಗ ಬರೀಬಹುದು. ಹಂಗಂದ್ರೆ ಬರೆದ್ಬಿಡೋಣ. 3 + 2√5 = P/Q. PQ ಗಳು ಝಡ್ಗೆ ಸೇರಿರ್ತಾವ, ಪೂರ್ಣಾಂಕಗಳಾಗಿರ್ತಾವ. Q 0 ಆಗಿರಬಾರ್ದು. ಇದು ಭಾಗಲಬ್ಧ ಸಂಖ್ಯೆ ವ್ಯಾಖ್ಯೆ ಪ್ರಕಾರ ಬರುತ್ತೆ. ಇನ್ನು ಇಲ್ಲಿ ಈ ಸಂಗಮದಲ್ಲಿ ಬಿಡಿ ಬಿಡಿಯಾಗಿ ನಾವು ಏನ್ ಮಾಡ್ಕೊಂಡಪ್ಪ ಅಂದ್ರೆ ಅಭಾಗಲಬ್ಧ ಸಂಖ್ಯೆ ಏನದ ಇದರಲ್ಲದ √5 ಅಭಾಗಲಬ್ಧ ಸಂಖ್ಯೆ ಅದನ್ನ ಒಂದ್ ಕಡೆ ಉಳಿಸ್ಕೊಳ್ಳೋಣ, ಉಳಿದೋದನ್ನೆಲ್ಲ ಇನ್ನೊಂದು ಕಡೆ ನಾವು ಏನ್ ಮಾಡೋಣ, ಸ್ಥಳಾಂತರಿಸೋಣ. ಸೊ ಅದ್ರ ಏನ್ ಮಾಡೋಣ, ಇಲ್ಲಿ ಸದ್ಯಕ್ಕೆ 2√5 ಇಲ್ಲೇ ಇಡೋಣ, ಇಲ್ಲಿ P ಅಲ್ಲೇ ಇರಲಿ, Q ಅಲ್ಲೇ ಇರಲಿ. ಇದು 3 ಅದ, +3 ಅದ. ಈ +3 ಈ ಕಡೆ ಕಳಿಸೋಣ, ಸ್ವತಂತ್ರವಾಗಿ 3 ಅದ. ಇದು ಈ 3 ಅನ್ನ ಈ ಕಡೆ ಕಳಿಸಿದ್ರೆ ಈ 3 ಈ ಕಡೆ ಬಂದು -3. ಇಲ್ಲಿ ಯಾವುದೇ ಚಿಹ್ನೆ ಬರಲ್ಲ ಅಂದ್ರೆ +3, ಈ +3 ಈ ಕಡೆ ಬಂದ -3. ಹೌದಾ? ಇನ್ನ ಇದನ್ನೊಂದು ಹಂತ ಸುಲಭ ರೂಪನಾಗ ಮಾಡ್ಕೊಂಡು P/Q ಅಂದ್ರ ಇದು 3/1 ಅಂದಂಗ. ಸೊ ಛೇದಗಳ ಗುಣಾಕಾರ ಮಾಡೋಣ. Q ಒಂದಲೇ Q, ಅಂಶದಲ್ಲಿ ಓರೆ ಗುಣಾಕಾರ 1 × P, P Q × -3 -3Q. P ಹಾಗೆ ಉಳಿತು, ಒಂದು P ಒಂದಲೇ P, Q × 3 3Q. ಇಲ್ಲೇ ನೋಡೋದ 2√5. ಇನ್ನ √5 ಇಲ್ಲೇ ಉಳಿಸ್ತು. √5 ಈ 2 ಗುಣಲಬ್ಧ ಅದ. ಈ 2 ಗುಣಲಬ್ಧನ 2 ಅನ್ನ ನಾನು ಈ ಕಡೆ ತೊಗೊಂಬರೋಣ. ಇದು ಗುಣಲಬ್ಧ ಓದಿದ್ದು ಇಲ್ಲಿ ಬಂದಿಲ್ಲಿ ಭಾಗಾಕಾರ ಆಗ್ತದೆ, ಇದ್ರ ಜೊತೆ ಗುಣಾಕಾರ ಆಗತ್ತೆ. ಸೊ P - 3Q ಹಾಗೆ ಇಟ್ಟು ಅಪಾನ್ ಈ 2 ಬಂದ ಇಲ್ಲಿ ಅಂದ್ರೆ ಇದೇನಾಗತ್ತ 2Q ಆಗುತ್ತೆ. ಸೊ ಈಗ ನಮ್ಮ ಉದ್ದೇಶ ಈಡೇರುತ್ತೆ ಏನಪ್ಪಾ ಅಂದ್ರೆ ಒಂದು ಕಡೆ ಅಭಾಗಲಬ್ಧ ಸಂಖ್ಯೆ ಉಳಿಯೋಂಗ್ ಮಾಡ್ಕೋಬೇಕಾಗಿತ್ತು. ಉಳಿದ ನೋಡ್ರಿ, ಇದು √5 ಅಭಾಗಲಬ್ಧ ಸಂಖ್ಯೆ ಆಗಿದೆ. ಹಾಗಾದ್ರೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ನಮಗೆ ಗೊತ್ತದ. ಆಧಾರದ ಮ್ಯಾಗ ಎಡಭಾಗ ಅಭಾಗಲಬ್ಧ ಸಂಖ್ಯೆ ಆದ್ರೆ ಬಲಭಾಗನು ಅಭಾಗಲಬ್ಧನಾಗಬೇಕು. ಈ ಒಂದು ಹಂತದ ಪ್ರಕಾರ P - 3Q/2Q ಕೂಡ ಏನಾಗತ್ತ ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಬರ್ದೀವಿ ಅಷ್ಟೇ. ಬಟ್ P ಮತ್ತು Q ಗಳನ್ನ ನಾವು ಯಾವುದೇ ರೀತಿ ಉಪಯೋಗಿಸಿದ್ರು ಕೂಡ P ಮತ್ತು Q ಗಳೊಂದಿಗೆ ಮತ್ತ ಗುಣಾಕಾರ ಏನೇ ಸಂಬಂಧ ಮಾಡಿದ್ರು ನಮ್ಗೆ ಪೂರ್ಣಾಂಕ ಸಿಗ್ತದೆ. ಪೂರ್ಣಾಂಕಗಳೊಂದಿಗೆ ಗುಣಾಕಾರ ಭಾಗಾಕಾರಗಳನ್ನ ಮಾಡ್ರು ನಮಗ ಇವು ಅಂಶ ಮತ್ತು ಛೇದ ರೂಪದಲ್ಲೇ ಉಳಿತಾವ. ಬಟ್ ಈ ಹಂತದ ಪ್ರಕಾರ ಇದನ್ನೇನೋ ಅಭಾಗಲಬ್ಧ ಸಂಖ್ಯೆ ಅಂತೀವಿ, ಬಟ್ ಇದು ಅಭಾಗಲಬ್ಧ ಆಗಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ P ಮತ್ತು Q ಗಳು ಪೂರ್ಣಾಂಕ ಆದಾಗ ಅವುಗಳನ್ನ ಅಂಶ ಛೇದ ರೂಪದಲ್ಲಿ ಹೆಂಗಾರೆ ಬರೀರಿ. P ಮತ್ತು Q ಗಳು ಪೂರ್ಣಾಂಕಗಳಾದಾಗ P ಮತ್ತು Q ಗಳನ್ನ ಅಂಶ ಮತ್ತು ಛೇದ ರೂಪದಲ್ಲಿ ಹೆಂಗಾರೆ ಬರೀರಿ, ಅದು ಅಭಾಗಲಬ್ಧ ಆಗಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇದು ಅಭಾಗಲಬ್ಧ ಸಂಖ್ಯೆ ಈ ಹಂತದ ಪ್ರಕಾರ ನಾವು ಬರೆದೇವೆ. ಬಟ್ ಈ ಹಂತದ ನಿರ್ಣಯ
ನಮಗೆ ತಪ್ಪ ಅನ್ಸಾಯ್ತು. ಯಾಕೆ ಅನ್ಸತೈತಿ? ಇದು ನಮ್ಮ ದತ್ತ ಊಹೆಗೆ ವೈರುಧ್ಯವನ್ನು ಉಂಟು ಮಾಡ್ತದೆ. ದತ್ತ ಊಹೆ ಏನು? ಇದನ್ನ ಭಾಗಿಲತ್ತ ಅಂದ್ಕೊಂಡಿದ್ವಿ ಅಥವಾ ಇದನ್ನ ಪಿ ಅಪಾನ್ ಕ್ಯೂ ರೂಪನಾಗ ವ್ಯಕ್ತಪಡಿಸಬಹುದು ಅಂತ ಏನು ಅರ್ಥ ಮಾಡ್ಕೊಂಡಿದ್ವಿ, ಅದು ವೈರುಧ್ಯವನ್ನು ಉಂಟು ಮಾಡತಪ್ಪ ಅಂದ್ರೆ therefore ನಾವೇನ್ ದತ್ತದಲ್ಲಿ ಊಹೆ ಅನ್ಕೊಂಡಿದ್ವಿ ನಮ್ಮ ದತ್ತ ಊಹೆ ತಪ್ಪು. ಹಾಗಾದ್ರೆ ಸರಿಯಾದ ನಿರ್ಣಯ ಏನು ಅಂತ ಕೇಳಿದ್ರೆ 3 + 2√5 ಇದು ಅಭಾಗಲಬ್ಧ ಸಂಖ್ಯೆ ಆಗಿರಲೇಬೇಕು. ನೋಡ್ರಿ ಎಷ್ಟು ಸುಲಭ ಅದ. ಇಲ್ಲಿ ಏನೇನು ಬರೆದಿವೋ ಕೆಲವೊಂದಿಟ್ಟು ಹಂತಗಳನ್ನು ಹಾಗೆ ಉಳಿಸ್ಕೊಂಡೇವಿ. ಓನ್ಲಿ ಈ ಚೇಂಜಸ್ ಮಾಡ್ತಾ ಹೋಗ್ಬೇಕು. ಈ ಚೇಂಜಸ್ ನಲ್ಲಿ ನಿಮ್ಗೆ ಈಗಾಗಲೇ ಬಹಳಷ್ಟು ಲೆಕ್ಕಗಳನ್ನು ನೋಡಿದಾಗ ಗೊತ್ತಾಗಿರ್ಬೇಕು. ನಾವು ಎಡಭಾಗದಲ್ಲಿ ಏನು ಉಳಿಸ್ಕೋಬೇಕಪ್ಪ ಅಂದ್ರೆ ಅಭಾಗಲಬ್ಧ ಸಂಖ್ಯೆಯನ್ನು ಉಳಿಸ್ಕೋಬೇಕು. ಅದು ಉಳಿಸ್ಕೊಳ್ಳೋದ್ರಿಂದ ನಾವಿಲ್ಲಿ ವೈರುಧ್ಯವನ್ನ ಸಾಬೀತುಪಡಿಸಬಹುದು. ಸೊ ಈ ವೈರುಧ್ಯವನ್ನ ದತ್ತ ಊಹೆ ತಪ್ಪಾಗಿದೆ ಅಂತ ಒಪ್ಕೊಂಡು ನಾವು ಕರೆಕ್ಟ್ ಆಗಿರುವ ನಿರ್ಣಯ ಏನು ಬರೀಬೇಕಪ್ಪ ಅಂದ್ರೆ ಕೊಟ್ಟಂತಹ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಆಗಿರಲೇಬೇಕು ಅನ್ನುವಂಥ ನಿರ್ಣಯ ಬರೀಬೇಕು. ಓಕೆ, ಈಗ ನಾನು 1ನೇ ಲೆಕ್ಕ ಮಾಡಿದ್ದೀನಿ. ಹೀಗಾಗಿ ಈ 2ನೇ ಲೆಕ್ಕನು ಇದೇ ರೀತಿನ ಸುಲಭವಾಗಿ ಮಾಡ್ಬೋದು. ಓಕೆ, ಈ 1ನೇ ಲೆಕ್ಕವನ್ನು ಸರಿಯಾಗಿ ನೋಡ್ಕೊಳ್ರಿ. ಈ 2ನೇ ಲೆಕ್ಕ ಮಾಡ್ಬೇಕಾದ್ರೆ ನಾನು ಯಾವ ಭಾಗವನ್ನು ತೆಗೆದು ಹಾಕ್ತೀನಿ ಆ ಭಾಗವನ್ನು ಮಾತ್ರ ಕಾನ್ಸಂಟ್ರೇಷನ್ ಮಾಡಿ ಆ ಭಾಗದಲ್ಲಿ 2ನೇ ಲೆಕ್ಕನ ಯಾವ ರೀತಿ ಏನೇನು ಬದಲಾವಣೆ ಆಗ್ತೈತೆ ನೋಡಿ. ಸೊ ಈ ಭಾಗಗಳನ್ನು ತೆಗೆದಿದ್ದು ನಾನು. ಸೊ ಈಗ 2ನೇ ಲೆಕ್ಕ ಬಿಡಿಸೋನು. 2ನೇ ಲೆಕ್ಕ √3 - 7 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಪ್ರಶ್ನೆ ಕೇಳಿದಾರೆ ಅಂತ ಅನ್ಕೊಳ್ಳೋಣ. ಈ ಪ್ರಶ್ನೆಗೆ ಉತ್ತರ. ಸೊ ಇದ್ರ ವಿರುದ್ಧ ಊಹೆ ಮಾಡ್ಕೊಂಡು, ವಿರುದ್ಧ ಊಹೆ ಏನು? √3 - 7 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಈ ಊಹೆ ಪ್ರಕಾರ ಭಾಗಲಬ್ಧ ಸಂಖ್ಯೆ ಹೇಗಿತ್ತಪ್ಪ ಅಂದ್ರೆ √3 - 7 ಅನ್ನ ಅಂಶ ಮತ್ತು ಛೇದ ರೂಪದಲ್ಲಿ ಬರೆಯಲು ಸಾಧ್ಯವಿದೆ. ಹಿಂಗ್ ಬರೆದಾಗ ಇಲ್ಲಿ ಅಭಾಗಲಬ್ಧ ಸಂಖ್ಯೆ ಬಗ್ಗೆ ನಮಗೆ √3 - 7 ಅನ್ನೋದು ನಮಗೆ ಏನೋ ಒಂದು ಸಾಬೀತುಪಡಿಸಬೇಕಾಗಿತ್ತು. ಬಟ್ √3 ಬಗ್ಗೆ ಏನು ಸಾಬೀತುಪಡಿಸೋ ಅವಶ್ಯಕತೆ ಇಲ್ಲ. ಸೊ √3 ಅನ್ನ ಇಲ್ಲಿ ಇಡೋನು. ಈ P ಅಪಾನ್ Q ಇಲ್ಲಿ ಇಡೋನು. ಈ -7 ಇದು ಮೈನಸ್ ಚಿಹ್ನೆಯನ್ನ ಪಡೆದ. ಈ -7 ಆ ಕಡೆ ಹೋಗಿ +7. ಹೌದಾ? ಇನ್ನು √3 ಹಾಗೆ ಇಡೋನು. ಸೊ ಇಲ್ಲಿ ಇಷ್ಟ ಬರ್ದ್ರು ಸಾಕು. ಈ 7 ಅನ್ನು 7/1 ಅಂತ ಅನ್ಕೊಂಡಿದ್ವು ಅಂದ್ರೆ ನಾವು Q ಒಂದ್ಲೆ Q ಛೇದಗಳ ಗುಣಾಕಾರ ಅಂಶದಲ್ಲಿ ವರೆ ಗುಣಾಕಾರ ಮಾಡೋನು. 1 × P ಪ್ಲಸ್ Q × 7 7Q. ಇದನ್ನೇ ನಾನು ಇನ್ನೊಂದು ಬರಿತೀನಿ. √3 = P ಪ್ಲಸ್ 7Q ಅಪಾನ್ Q. ಇನ್ನ ಈ ರೂಪದಾಗ ಇಲ್ಲಿ ಬರೆದಾಗ ನಮಗೇನು ಒಂದು ಸಂದೇಹ ಇಲ್ಲಪ್ಪ ಅಂದ್ರೆ √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಮ್ಗೆ ಗೊತ್ತೈತೆ. ಎಡಭಾಗ ಅಭಾಗಲಬ್ಧ ಆದ್ರೆ ಬಲಭಾಗನೂ ಅಭಾಗಲಬ್ಧ ಆಕೈತೆ ಅನ್ನೋದು ಸಮತ್ವದ ಪ್ರಕಾರ ಹೇಳ್ತೀವಿ ನಾವು. P ಪ್ಲಸ್ 7Q ಅಪಾನ್ Q ಕೂಡ ಅಭಾಗಲಬ್ಧ ಸಂಖ್ಯೆ ಆಗುತ್ತದೆ. ಬಟ್ ಇದ್ರ ಬಗ್ಗೆ ಏನೋ ಅಭಾಗಲಬ್ಧ ಸಂಖ್ಯೆ ಅಂತ ನಮಗೆ ಡೌಟ್ ಇಲ್ಲ. ಬಟ್ ಇದ್ರ ಬಗ್ಗೆ ನಾವು ತಪ್ಪು ನಿರ್ಣಯ ತೆಗೆದುಕೊಳ್ತೀವಿ. ಯಾಕಂದ್ರೆ P ಮತ್ತು Qಗಳು ಭಾಗಲಬ್ಧ ಸಂಖ್ಯೆ ಆಗಿದ್ದಾಗ P ಮತ್ತು Qಗಳು ಪೂರ್ಣಾಂಕಗಳಾಗಿರ್ತಾವೆ. ಪೂರ್ಣಾಂಕಗಳನ್ನ ಯಾವುದೇ ರೀತಿಯಲ್ಲಿ ಅಂಶ ಮತ್ತು ಛೇದ ರೂಪದಲ್ಲಿ ಬರೆದಾಗ ಅವು ಭಾಗಲಬ್ಧ ಸಂಖ್ಯೆನ ಅನಿಸ್ಕೊಳ್ತದೆ. ಇದು ಅಭಾಗಲ ಆಗಕ್ಕೆ ಸಾಧ್ಯ ಇಲ್ಲ. ಇದಾಯ್ತು ಸಾಧ್ಯ, ಬಟ್ ಇದು ಸಾಧ್ಯ ಇಲ್ಲ. ಬಟ್ ಈ ನಿರ್ಣಯ ಪ್ರಕಾರ ಬರೆದಿರೋ ಬಳಿಕ ನಾವು ಏನೋ ಒಂದು ತಪ್ಪು ಮಾಡತ್ತೀವಿ. ಇದು ನಮ್ಮ ದತ್ತ ಊಹೆಗೆ ವೈರುಧ್ಯವನ್ನು ಉಂಟು ಮಾಡ್ತದ. ಈ ವೈರುಧ್ಯವನ್ನ ಒಪ್ಕೊಂಡು ನಮ್ಮ ದತ್ತ ಊಹೆ ತಪ್ಪಾಗಿದೆ, ಆ ತಪ್ಪನ್ನ ಸರಿಪಡಿಸ್ಕೊಳ್ಳೋದು ಹೆಂಗಪ್ಪ ಅಂದ್ರೆ ಈ ಕೊಟ್ಟಂತ ಸಂಖ್ಯೆ ಭಾಗಲಬ್ಧ ಆಗಕ್ಕೆ ಸಾಧ್ಯ ಇಲ್ಲ, ಭಾಗಲಬ್ಧನೇ ಸರಿ. ಹಾಗಾದ್ರೆ √3 - 7 ಇದು ಭಾಗಲಬ್ಧ ಸಂಖ್ಯೆ ಆಗಿರಲೇಬೇಕು. ಓಕೆ, ಈ ರೀತಿ ಇದನ್ನು ಕೂಡ ಸಾಧಿಸಿದ್ವಿ. ಹಂಗ ಬೇಕಾದ ಈ 3ನೇ ಲೆಕ್ಕನು ಕೂಡ ಸಾಧಿಸಿ ನೋಡೋಣ. ಹಾಗಾದ್ರೆ 3ನೇ ಲೆಕ್ಕ ಏನದ ನೋಡ್ರಿ. 3ನೇದು
10 ಮೈನಸ್ 4√6 ಅಂತ ಅದ. ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ನಮ್ಮ ಪ್ರಶ್ನೆ ಕೊಟ್ಟಾರ ಅನ್ಕೊಂಡು. ಸೊ ಕಾಂಟ್ರಡಿಕ್ಷನ್ ಮೆಥಡ್ ಏನ್ ಮಾಡ್ತೀವಿ ಹೇಳ್ರಿ, ಅದ್ರ ವಿರುದ್ಧ ಊಹೆ ಮಾಡ್ಬೇಕು. ವಿರುದ್ಧ ಊಹೆ ಏನ್ ಹೇಳ್ರಿ, 10 ಮೈನಸ್ 4√6 ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ. ಅವರು ಅಭಾಗಲಬ್ಧ ಅಂದ್ರೂ ನಾವು ಅದ್ರ ವಿರುದ್ಧ ಊಹೆ ಭಾಗಲಬ್ಧ ಸಂಖ್ಯೆ ಅಂತ ಅನ್ಕೊಳ್ಳು. ಇದು ಭಾಗಲಬ್ಧ ಸಂಖ್ಯೆ ಆಗಿದ್ರೆ ಇದನ್ನು ನಾವು ಯಾವ ರೀತಿ ಬರೆಯಕ್ ಸಾಧ್ಯದ, P/Q ರೂಪದಾಗ ಬರೆಯಕ ಸಾಧ್ಯದ. ಇನ್ನು PQಗಳು ಪೂರ್ಣಾಂಕಗಳಾಗಿರ್ತಾವ, Q 0 ಆಗಿರಂಗಿಲ್ಲ. ಈ ಒಂದು ಭಾಗಲಬ್ಧ ಸಂಖ್ಯೆ ವ್ಯಾಖ್ಯಾನ. ಇನ್ನು ಇದ್ರ ಮುಂದಿನ ನಾವು ಹಿಂದಿನ ಲೆಕ್ಕದಾಗ ಮಾಡಿದಾಗ ಮಾಡೋದು ಏನಪ್ಪಾ ಅಂದ್ರೆ ನಮಗೆ ಇಲ್ಲಿ ಯಾವ್ದ್ರ ಬಗ್ಗೆ ಸಂದೇಹ ಇಲ್ಲ, ಅದು ಎಡಭಾಗಕ್ಕಿರಲಿ, ಸಂದೇಹ ಎದ್ರ ಬಗ್ಗೆ ಇಲ್ಲ ಅಂದ್ರೆ ಅಭಾಗಲಬ್ಧ ಸಂಖ್ಯೆ ಯಾವ್ದದ, ವರ್ಗಮೂಲ ಚಿಹ್ನೆ ಯಾವ್ದು ಖಾಯಂ ಉಳಿದಿಲ್ಲ ಅದನ್ನ ಒಂದ್ ಕಡೆ ಇಟ್ಕೊಂಡು ಉಳಿದೋದನ್ನೆಲ್ಲ ಇನ್ನೊಂದ್ ಕಡೆ ಸ್ಥಳಾಂತರಿಸು. ಸೊ ಅದಕ್ಕೆ ಏನ್ ಮಾಡ್ತೀನಪ್ಪ ಅಂದ್ರೆ 10 ಎಂದು ಹೇಳ್ತೀನಿ. ಸೊ √6 ಅನ್ನ ಇಲ್ಲೇ ಇಟ್ಕೋಬಹುದು, ಬಟ್ ಅದು ಮೈನಸ್ ಚಿಹ್ನೆ ಇರೋದ್ರಿಂದ ಇದನ್ನ ನಾನು ಆ ಕಡೆ ಕಳಿಸ್ತಾ ಇದ್ದೀನಿ, ಹೌದಾ. ಸೊ P/Q ಇಲ್ಲಿ ಯಾವುದೇ ಚಿಹ್ನೆ ಬರೋದ್ರಲ್ಲಿ ಪ್ಲಸ್ ಇರ್ತದೆ, ಅದು ಇಲ್ಲಿ ಬಂದಾಗ ಮೈನಸ್ P/Q, ಹೌದಾ. P/Q ಆ ಇಡೀ ಭಿನ್ನರಾಶಿಯನ್ನ ಆಸ್ ಇಟ್ ಇಸ್ ತರ ತಿಳ್ಕೊಂಡ್ರೆ ಅಂದ್ರೆ ಇಲ್ಲಿ ಯಾವುದೇ ಚಿಹ್ನೆ ಇಲ್ಲದ್ರೆ ಪ್ಲಸ್ ಇರ್ತದೆ, ಇಲ್ಲಿ ಬಂದು ಮೈನಸ್ ಆಯ್ತು. ಇನ್ನು ಮೈನಸ್ 4√6 ಐತಲ್ಲ, ಈ ಮೈನಸ್ ಚಿಹ್ನೆ ಆ ಕಡೆ ಹೋಗಿ ಪ್ಲಸ್ ಆಗುತ್ತೆ, ಪ್ಲಸ್ 4√6 ನೋಡ್ರಿ ಅಂತ ಅರ್ಥ ಐತೆ ನೋಡ್ರಿ. ಈ ಇಡೀ ಭಿನ್ನರಾಶಿಯನ್ನ ಇಲ್ಲಿ ತಂದು ಮೈನಸ್ ಮಾಡ್ಕೊನಿ, ಮೈನಸ್ 4√6 ಅನ್ನ ಆ ಕಡೆ ಒಯ್ತೀನಿ, ಮೈನಸ್ ಚಿಹ್ನೆ ಹೋಗಿ ಇಲ್ಲಿ ಪ್ಲಸ್ ಚಿಹ್ನೆ ಆಯ್ತು. ಓಕೆ, ಸೊ ಈಗ ಏನ್ ಮಾಡೋಣ, ಇದು 10 ಅಂದ್ರೂ ಒಂದ, 10 ಒಪ್ಪನ್ ಒಂದಂದ್ರೆ ಒಂದ, ಒಂದು ಕ್ಯೂಲಿ ಕ್ಯೂ ವರೆಗೂ ಸರಿ, Q into 10, 10Q, 1 into P, ಹೌದಾ, 10Q minus P is equal to 4√6. ಇನ್ನು ಈ ಪೂರ್ತಿ ಭಾಗವನ್ನು ಈ ಕಡೆ ಬರ್ಕೊಂಡ್ಬಿಡ್ತೀನಿ, 4√6 is equal to 10Q minus P upon Q. ಇನ್ನ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ 4√6 ಅಂತ ನಾ ಇಲ್ಲಿ ಬರ್ಕೋ ಬದ್ಲಿ ಈ 4 ಇಲ್ಲಿ ಗುಣಾಕಾರ ಅದ, ಈ 4 ಅನ್ನ ಏನ್ ಮಾಡ್ತೀನಿ, ಇಲ್ಲಿರುವ 4 ಗುಣಾಕಾರ ಇದ್ರದ್ದು ಇಲ್ಲಿ ಹೋದ್ರೆ ಭಾಗಾಕಾರ ಆಗತ್ತೆ. ಈ √6 ಅಷ್ಟ ಉಳಿಸ್ತೀನಿ, 4 ಇಲ್ಲಿ ಬಂದು ಭಾಗಾಕಾರ ಆಗತ್ತೆ. ಅಂದ್ರೆ ಈ 4 ಅನ್ನ ಇಲ್ಲಿ ತಂದ್ರೆ 4 ಬಂದು Q ಜೊತೆ ಗುಣಾಕಾರ ಆಗುತ್ತೆ. ಈಗ ಇದೇನಾಯ್ತು, 10Q minus P 4Q. ಏನ ನೀವು ಬೇಕಾದ್ರೆ √6 ಅನ್ನ ಆ ಕಡೆ ಇಟ್ಕೊಂಡು ನಿರ್ಣಯವನ್ನ ತೆಗೆದುಕೊಳ್ಳೋದು ಏನು ತಪ್ಪಿಲ್ಲ. ಇನ್ನು √6 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಮಗೆ ಡೌಟ್ ಇಲ್ಲ, ಯಾಕಂದ್ರೆ ಅದನ್ನ ನಾವು ಸಾಬೀತುಪಡಿಸೇವು. ಮತ್ತು √6 ಅನ್ನು ವರ್ಗಮೂಲ ಕೂಡ ಹೊಂಟಂಗಿಲ್ಲ, ಇದು ಇದರ ಕಾಯಂ ಸ್ಥಿತಿ. ಹಾಗಾದ್ರೆ ಇದು ಅಭಾಗಲಬ್ಧ ಸಂಖ್ಯೆ ಆದ್ರೆ ಇದು ಕೂಡ ಅಭಾಗಲಬ್ಧ ಅಂತ ಈ ಒಂದು ಹಂತವನ್ನು ನೋಡಿ ನಾವು ಬರಿಬಹುದು. 10Q minus P upon 4Q, ಇದು ಕೂಡ ಅಭಾಗಲಬ್ಧ ಸಂಖ್ಯೆ ಆಗ್ತೈತೆ ಅಂತ ಬರೆದು. ಬಟ್ ಇಲ್ಲಿ P ಮತ್ತು Q ಗಳಿಂದ ಏನೇ ವಿವರಿಸ್ರಿ, ಪೂರ್ಣಾಂಕಗಳಾಗಿರೋದ್ರಿಂದ ಅವುಗಳನ್ನ ಅಂಶ ರೂಪದೊಳಗ ಬರೆದಾಗ ಡೆಫಿನೆಟ್ಲಿ ಅಭಾಗಲಬ್ಧ ಅನ್ಸ್ಕೊಳ್ಳೋದಿಲ್ಲ. ಇದ್ರ ಬಗ್ಗೆ ನಾವು ತಪ್ಪು ನಿರ್ಣಯ ತೆಗೆದುಕೊಳ್ತಾ ಇದೀವಿ. ಇದು ನಮ್ಮ ದತ್ತ ಊಹೆಗೆ ವೈರುಧ್ಯವನ್ನು ಉಂಟು ಮಾಡಿದೆ. ಈ ವೈರುಧ್ಯವನ್ನು ಸರಿ ಮಾಡಿಸುವ ಸಂಬಂಧ ನಮ್ಮ ದತ್ತ ಊಹೆ ಇಲ್ಲೇನು ಅನ್ಕೊಂಡಿದ್ದಿಲ್ಲ ಅದು ತಪ್ಪಾಗಿದೆ. ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡ್ಕೊಂಡಿದ್ದಿಲ್ಲ, ಆ ದತ್ತ ಊಹೆ ತಪ್ಪಾಗಿದೆ. ಹಾಗಾದ್ರೆ ಸರಿಯಾದದ್ದು ಏನು ಅಂತ ಕೇಳಿದ್ರೆ ಈ 10 ಮೈನಸ್ 4√6 ಇದು ಅಭಾಗಲಬ್ಧ ಸಂಖ್ಯೆ ಆಗಿರಲೇಬೇಕು ಅಂತ ನಾವು ನಿರ್ಣಯವನ್ನ ತೆಗೆದುಕೊಳ್ಬೇಕಾಗ್ತದೆ. ಹೀಗಾಗಿ ಈ ರೀತಿ ಪ್ಲಸ್ ಮೈನಸ್ ಮೈನಸ್ ಅಥವಾ ಮೊತ್ತ ವ್ಯತ್ಯಾಸ ಜೊತೆ ಸಂಖ್ಯೆಗಳನ್ನ ಕೊಟ್ಟಿದ್ರಂದ್ರ ಯಾವುದಕ್ಕೆ ವರ್ಗಮೂಲ ಚಿಹ್ನೆ ಇದೆಯಲ್ಲ ಅದನ್ನ ಒಂದು ಕಡೆ ಇರುವಂಗೆ ಮಾಡಿಕೊಂಡು ಈ ರೀತಿ ಪರಿವರ್ತಿಸಿ ನೀವು ಈ ರೀತಿ ಅದನ್ನು ಸಾಧಿಸಬಹುದು ಅಂತ ಹೇಳ್ತಾ ಈ ಒಂದು 3 ಲೆಕ್ಕಗಳನ್ನ ಮಾಡಿ ಇದೇ ರೀತಿ ಲೆಕ್ಕಗಳನ್ನು ನೀವು ಕೂಡ ಮಾಡಿ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.